ರಾಸಾಯನಿಕ ಯೂರಿಯಾ ಗೊಬ್ಬರ ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಬರುತ್ತಂತ ಹಿಂಗೆ ಹಾಕಿದ ತಕ್ಷಣ ಅದಕ್ಕೆ ಇವತ್ತು ಹೆಣ್ಮಕ್ಳು 12 ವರ್ಷಕ್ಕೂ ಮೈನರ್ ಆಗ್ತದೆ. ಜೈವಿಕ ಗೊಬ್ಬರನೂ ಹಾಕೊಳ್ಬೇಕು, ರಾಸಾಯನಿಕ ಗೊಬ್ಬರನೂ ಹಾಕೋಬೇಕು ಅಂದ್ರೆ ರಿಸಲ್ಟ್ ಬರುತ್ತೆ. ನೀವು ಅಷ್ಟೇ ಸಾವಯವ ಗೊಬ್ಬರ ಮಾಡ್ತೀನಿ ಅಂತಂದ್ರೆ ಕೆಲಸ ಆಗಲ್ಲ ಅಂತಾರೆ. ಈಗ ರಾಸಾಯನಿಕ ಗೊಬ್ಬರದ ಜೊತೆಗೆ ಜೈವಿಕ ಗೊಬ್ಬರ ಹಾಕಿದ್ರೆ ಜೈವಿಕ ಗೊಬ್ಬರ ಜೀವಂತವಾಗಿರುತ್ತೆ ಅಂತ ಯಾರು ಹೇಳಿದ್ರು? ಆಮೇಲೆ ನೀವು ಅನ್ಕೊಂಡಂತ ರಿಸಲ್ಟ್ ಅಂತ ಸಿಗಲ್ಲ, ಗೊಬ್ಬರ ಹಾಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕೆ ಸಿಗಲ್ಲ ಮೇಡಮ್? ನಾವು ಆರ್ಗಾನಿಕ್ ಅಲ್ಲೇ ರಿಸಲ್ಟ್ ಕೊಡ್ತಾ ಇದೀವಲ್ಲ. ಇವತ್ತು ಭೂಮಿಯಲ್ಲಿ ಎಷ್ಟು ಎರೆಹುಳ ಸಂತತಿ ಸಾಯ್ತಿದೆ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಯೂರಿಯಾ ಗೊಬ್ಬರ ತಗೊಳ್ರಿ. ಯೂರಿಯಾ ಗೊಬ್ಬರ ತಂದು ಎರೆಹುಳ 60 ಸೆಕೆಂಡಿಗೆ ಎರೆಹುಳ ಸಾಯುತ್ತೆ. ಮುಂಚೆ ಕಲ್ಟಿವೇಶನ್ ಹೊಡಿತಿದ್ದಿಲ್ಲ, ಕಲ್ಟಿವೇಶನ್ ಎರೆಹುಳ ಗೊಬ್ಬರನೇ ಮಾಡ್ತಿತ್ತು, ಎರೆಹುಳನೇ ಮಾಡ್ತಿತ್ತು. ಭೂಮಿ ಒಳಗಿರೋ NPK ಏನ್ ಮಾಡೋದು? ಮಣ್ಣು ಒಳಗಡೆ ಪೊಟ್ಯಾಷಿಯಂ ಅಂಶನೂ ಇದೆ, ಯೂರಿಯಾ ಅಂಶನೂ ಇದೆ, ಎಲ್ಲಾನು ಇದೆ. ಅದನ್ನ ನಾವು ಕೆಲಸ ಮಾಡಕ್ ಹಚ್ಬೇಕಲ್ಲ. ಇದು ಹೋದ್ನೆ ಅಂದ್ರೆ ಅವ್ರು ಕೆಲಸ ಸ್ಟಾರ್ಟ್ ಮಾಡುತ್ತೆ. ಒಂದ್ ವರ್ಷ 20 ಚೀಲ ತಗೊಂಡ್ರೆ, 30 ಚೀಲ ತಗೊಂಡ್ರೆ, 100 ಚೀಲ ತಗೊಂಡ್ರೆ, 200 ಚೀಲ ತಗೊಂಡಿದ್ದಾರೆ. ಪ್ರತಿಯೊಬ್ರು ರೈಸ್ ಆಗ್ತಾನೆ ಇದೆ ಹೊರತು ಡೌನ್ ಆಗ್ತಿಲ್ಲ. ಇದು ಟ್ರೈಕೋಡರ್ಮ, ಇದು ಅದೇ ನಿಮ್ಗೆ ಕೊಳೆ ರೋಗಕ್ಕೆ ಇದು ನಂಬರ್ 1 ಕೆಲಸ ಮಾಡುತ್ತೆ. ಇದು ದುಂಡಾಣಕ್ಕೆ, ಇದು ಭೂಮಿಯಲ್ಲಿರೋ NPK ನ ಕರೆಸಿಕೊಡುವಂತ ಜೀವನಗಳು AMC. ನಿಮ್ಗೆ ವ್ಯಾಮ್ ಗೊತ್ತಿರ್ಬೇಕೇನೋ, ಇದು ಅತಿ ಹೆಚ್ಚು ಕಾಸ್ಟ್ಲಿ. ಇದು 350 ರೂಪಾಯಿ 400 ರೂಪಾಯಿ ಕೆಜಿ. ಇದನ್ನ ಸಮೇತ ನಾವು ವ್ಯಾಮ್ ಸಮೇತನ ಈ ನಮ್ಮ ಭೂಸಿರಿ ಗೊಬ್ಬರದಲ್ಲಿ ಆ್ಯಡ್ ಮಾಡ್ತೀವಿ. ಇಲ್ಲಿ ಏನೇನೆಲ್ಲ ಒಂದೊಂದು ಪ್ರಾಡಕ್ಟ್ಸ್ ಗಳಿದಾವಲ್ಲ, ಇದೆಲ್ಲವೂ ಕೂಡ ಭೂಸಿರಿಯಲ್ಲಿ ಇದೆ. ಮಣ್ಣಿನ ಫಲವತ್ತತೆ ಮತ್ತೆ ಇಳುವರಿಗೋಸ್ಕರ ಕರ್ನಾಟಕದ ನಂಬರ್ 1 ಸಾವಯವ ಗೊಬ್ಬರ ನಮ್ದು ಭೂಸಿರಿ. ರೈತರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಈ ಶುದ್ಧ ಭೂಸಿರಿ ಗೊಬ್ಬರವನ್ನ ನಮ್ಮ ರೈತರು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕಾಗತ್ತೆ, ವರ್ಷಕ್ಕೆ ಎಷ್ಟು ಬಾರಿ ಹಾಕಬೇಕು, ಮತ್ತೆ ಯಾವ್ಯಾವ ಬೆಳೆಗಳಿಗೆ ಕೊಡಬೇಕು? ಮೇಡಮ್, ಸಾವಯವ ಗೊಬ್ಬರ ಅಂದ್ರೆ ಪ್ರತಿಯೊಂದು ಬೆಳೆಗೆ ಹಾಕ್ಬೋದು. ನಾವು ಅಡಿಕೆಗೆ ಮೇಜರ್ ಆಗಿ ಕೊಡೋದ್ರಿಂದ ಇದನ್ನ ಯಾವ ಟೈಮಲ್ಲಿ ಹಾಕ್ಬೇಕಂದ್ರೆ ನಮಗೆ ಹಿಂಗಾರು ಸ್ಟಾರ್ಟ್ ಆಗುತ್ತೆ. ನವೆಂಬರ್, ಡಿಸೆಂಬರ್, ಜನವರಿ ಹಿಂಗಾರು ಮೇಲೆ ಗರ್ಭ ಕಟ್ಟೋ ಟೈಮಲ್ಲಿ ನಮ್ದು ಹಾಕೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಈಗ ಒಂದು ವರ್ಷದಲ್ಲಿ ಈಗ 10 ಕ್ವಿಂಟಲ್ ಕೊಯ್ಯ ಉದಾಹರಣೆ ಹೇಳ್ತಿರೋದು, 10 ಕ್ವಿಂಟಲ್ ಕೊಯ್ತಿದಾರೆ ಅಂದ್ರೆ ನಮ್ಮ ಭೂಸಿರಿ ಗೊಬ್ಬರ ಒಂದು ಗಿಡಕ್ಕೆ ಫಸಲು ಬರೋಕ್ಕೆ 4 ರಿಂದ 5 ಕೆಜಿ ಕೊಡಬೇಕು. ಸಣ್ಣ ಗಿಡಕ್ಕೆಲ್ಲ 2 ರಿಂದ 3 ಕೆಜಿ ಕೊಡಬೇಕು. ಕೊಡೋದ್ರಿಂದ ನಮ್ಗೆ ಇಳುವರಿ. ಸಣ್ಣ ಗಿಡಕ್ಕೆ ಏನಂದ್ರೆ ಯಾವಾಗಲೂ ಗ್ರೀನ್ ಆಗಿರುತ್ತೆ, ಸೈಜ್ ಬಟ್ಟೆ ಸೈಜ್ ಚೆನ್ನಾಗಿ ಬರುತ್ತೆ. ಆಮೇಲೆ ಫಸಲು ಬರೋಕೆ 4 ರಿಂದ 5 ಕೆಜಿ ಕೊಡೋದ್ರಿಂದ ಇಳುವರಿ ಆಟೋಮೆಟಿಕ್ ಆಗಿ 20 ರಿಂದ 25% ಇಳುವರಿ ರೈಸ್ ಆಗದೆ ಆಗುತ್ತೆ. ನಾವು ಪ್ರತಿ ವರ್ಷ ಏನು ಕೊಟ್ಟಿದೀವಿ ರೈತರಿಗೆ, ಯಾವ್ದು ರೈತರದ್ದು ರಿಸಲ್ಟ್ ಫೇಲ್ಯೂರ್ ಇಲ್ಲ ಮೇಡಮ್. ಎಲ್ಲರದ್ದು ಪ್ರತಿಯೊಬ್ಬರದ್ದು 3 ವರ್ಷದಿಂದ ಕಂಟಿನ್ಯೂ ಕೊಡ್ತಾನೆ ಇದೀವಿ. ಒಂದು ವರ್ಷ 20 ಚೀಲ ತಗೊಂಡ್ರೆ, 30 ಚೀಲ ತಗೊಂಡ್ರೆ, 100 ಚೀಲ ತಗೊಂಡ್ರೆ, 200 ಚೀಲ ತಗೊಂಡಿದ್ದಾರೆ. ಯಾವ್ದು ರಿಜ ಈ ವರ್ಷ ನನಗೆ ಬೇಡ ಗೊಬ್ಬರ ಅಂತ ಹೇಳಿಲ್ಲ. ಪ್ರತಿಯೊಬ್ಬರು ರೈಸ್ ಆಗ್ತಾನೆ ಇದೆ ಹೊರತು ಡೌನ್ ಆಗ್ತಿಲ್ಲ. ರೈತರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಆ ರೆಸ್ಪಾನ್ಸ್ ಇರೋದ್ರಿಂದ ನಾವು ಒಂದು ದಿನಕ್ಕೆ 3000 ಚೀಲ ಪ್ರೊಡಕ್ಷನ್. ಯೂರಿಯಾ ಮತ್ತೆ DAP ಗೊಬ್ಬರ ಏನಾಗುತ್ತೆ ಅಂತಂದ್ರೆ ಅಗ್ಗದ ರೇಟದಲ್ಲಿ ಸಿಕ್ಬಿಡುತ್ತೆ, ಸಬ್ಸಿಡಿಯಲ್ಲೆಲ್ಲ ಸಿಕ್ಬಿಡುತ್ತಲ್ವಾ. ಹಾಗಾಗಿ ಅವರು ಈಸಿಯಾಗಿ ಹೋಗಿ ತಗೊಂಡ್ ಬಂದ್ಬಿಡ್ತಾರೆ. ಇವುಗಳ ರೇಟ್ ಏನಾಗ್ಬಿಡುತ್ತೆ ಅಂತಂದ್ರೆ, ನೀವು ಸಾವಯವ ಕೃಷಿನ ಮಾಡ್ಕೊಳ್ಳಿ, ಮಣ್ಣನ್ನ ಫಲವತ್ತುಗೊಳಿಸಿ ಅಂತಂದಾಗ ಇವುಗಳ ರೇಟೇ ಜಾಸ್ತಿ ಆಗ್ಬಿಡ್ತಾವು. ಮಣ್ಣು ಫಲವತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ, ಇವುಗಳ ರೇಟೇ ಜಾಸ್ತಿ ಆಗ್ತಾವು ಅಂತ ಹೇಳ್ತಾರೆ. ಅದರ ಅರ್ಥಾತ್ ವರ್ಷಕ್ಕೆ ಎಷ್ಟು ಬ್ಯಾಗ್ಗಳು ಹೋಗುತ್ತೆ ನಮ್ಮ ರೈತರಿಗೆ ಅಂತ ತೋಟಕ್ಕೆ ಒಂದೊಂದು ಎಕರೆಗೆ? ಒಂದು ಎಕರೆಗೆ ನಾನು 40 ರಿಂದ 50 ಚೀಲ ಹೇಳ್ತೀನಿ ಮೇಡಮ್. ಆಮೇಲೆ ನೀವು ಹೇಳಿದ್ರಲ್ಲ ಈಗ ರಾಸಾಯನಿಕ NPK ಏನಂದ್ರೆ, ಈಗ ನಾನು ಹೇಳಿದೆ ನಿಮಗೆ ಕೊಟ್ಟಿಗೆ ಗೊಬ್ಬರದಲ್ಲಿ NPK ಗಿಂತ ಜಾಸ್ತಿ ಇರುತ್ತೆ ಅಂತ ಒಂದು ಪ್ಲಸ್ ಮೆಟೀರಿಯಲ್ ಅಂತ. ನೀವು DAP, ಪೊಟಾಶ್, ಯೂರಿಯಾ ಏನು ಕೊಡ್ತೀರಿ NPK, NPK ಕಂಟೆಂಟ್ ನಮಗೆ ರಾ ಮೆಟೀರಿಯಲ್ ಯಥೇಚ್ಛವಾಗಿ ಸಿಗುತ್ತೆ. ನಿಮಗೆ CVD ಅಲ್ಲಿ ಸಿಗುತ್ತೆ, ಕೊಳೆ ಗೊಬ್ಬರದಲ್ಲಿ ಸಿಗುತ್ತೆ, ಪ್ರೆಸ್ ಮೆಟೀರಿಯಲ್ NPK ಸಿಗುತ್ತೆ, ಕೊಕೊನಟ್ ಪೌಡರ್ NPK ಸಿಗುತ್ತೆ. ಪೂರ್ತಿ ನಿಮ್ಗೆ NPK ಈಗೇನು DAP, ಪೊಟಾಶ್, ಯೂರಿಯಾ ಆ 3 ಕಂಟೆಂಟ್ ನ್ಯೂಟ್ರೆಂಟ್ ಇಲ್ಲೇ ಸಿಗ್ತಲ್ಲ ಮೇಡಮ್. ಸಾವಯವ ಗೊಬ್ಬರದಲ್ಲಿ ಹೌದು, NPK ವಿತ್ ಜೈವಿಕ ಗೊಬ್ಬರ, ಆಮೇಲೆ ಲಘು ಪೋಷಕಾಂಶಗಳು 3. ಒಂದು ಗಿಡಕ್ಕೆ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟು ಪೋಷಕಾಂಶಗಳು ನಮ್ಮ ಭೂಸಿರಿ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ. ಬಟ್ ಏನಂದ್ರೆ ರೈತರ ಪ್ರಶ್ನೆ ಏನಾಗಿರುತ್ತೆ ಅಂತಂದ್ರೆ, ಈಗ ಯೂರಿಯಾ ಗೊಬ್ಬರ ತಂದು ಹಿಂಗ್ ಹಾಕ್ಬಿಟ್ಟೆ ಅಂತ ಅನ್ಕೊಳ್ಳಿ, ಒಂದು 10 ಅವರ್, ಒಂದು 2-3 ಅವರ್ ಅಲ್ಲಿ 2-3 ತಾಸಿನಲ್ಲಿ ಏನೋ ರಿಸಲ್ಟ್ ಕಾಣಕ್ ಶುರು ಮಾಡ್ಬಿಡ್ತೀವಿ ನಾವು. ಅದಕ್ಕೆ ರಾಸಾಯನಿಕ ಅನ್ನೋದು. ರಾಸಾಯನಿಕ ಯೂರಿಯಾ ಗೊಬ್ಬರ ಹಿಂಗ್ ಹಾಕಿದ ತಕ್ಷಣ ಹಿಂಗ್ ಬರುತ್ತೆ ಅಂತ. ಹಿಂಗೆ ಹಾಕಿದ ತಕ್ಷಣ ಅದಕ್ಕೆ ಇವತ್ತು ಹೆಣ್ಮಕ್ಳು 12 ವರ್ಷಕ್ಕೂ ಮೈನರ್ ಆಗ್ತಾ ಇದ್ದಾರೆ. ಮತ್ತೆ ನಾವು ತಿನ್ನೋ ಫುಡ್ ಪ್ರತಿಯೊಂದು ವಿಷಯನೇ. ಈಗ ಹೆಲ್ತಿ ಫುಡ್ ಯಾರು ತಿಂತಿದ್ರೆ ಮೇಡಮ್? ಕಾರಣ ನೀವು ಹೇಳಿದ್ರಲ್ಲಿ ಹಿಂಗಾಗಿ ಯೂರಿಯಾ ಗೊಬ್ಬರ ಹಾಕ್ತಿವಿ, ಹಿಂಗೆ ತಿಂತೀವಿ. ಅದೊಂದೇ ರೀಸನ್ ಅಲ್ಲ, ಇವತ್ತು ಭೂಮಿಯಲ್ಲಿ ಎಷ್ಟು ಎರೆಹುಳ ಸಂತತಿ ಸಾಯ್ತಿದೆ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಯೂರಿಯಾ ಗೊಬ್ಬರ ತಗೊಳ್ರಿ. ಯೂರಿಯಾ ಗೊಬ್ಬರ ತಂದು ಒಂದು ಎರೆಹುಳ ಹಾಕಿಲ್ರಿ, ಒಂದು 60 ಸೆಕೆಂಡಿಗೆ ಎರೆಹುಳ ಸಾಯುತ್ತೆ. ಅಂದ್ರೆ ನಾವು ವರ್ಷದಲ್ಲಿ ಎಷ್ಟೋ ಟನ್ ಯೂರಿಯಾ ಗೊಬ್ಬರ ಭೂಮಿಗೆ ಹಾಕ್ತಾ ಇದೀವಿ. ಅಂದ್ರೆ ನಾವು ನಮ್ಮ ಕೈಯಿಂದಾನೆ ಎಷ್ಟೋ ಎರೆಹುಳ ಗೊಬ್ಬರನ ಹುಳನ ಸಾಯಿಸ್ತಾ ಇದೀವಿ. ಈಗ ಮೇನು ನಾವು ಈಗ ಇವತ್ತು ಕಲ್ಟಿವೇಶನ್ ಸಿಕ್ಕಾಪಟ್ಟೆ ಹೊಡಿಸ್ತಿದ್ರು. ಮುಂಚೆ ಕಲ್ಟಿವೇಶನ್ ಹೊಡಿತಿದ್ದಿಲ್ಲ, ಕಲ್ಟಿವೇಶನ್ ಎರೆಹುಳ ಗೊಬ್ಬರನೇ ಮಾಡ್ತಿತ್ತು, ಎರೆಹುಳನೇ ಮಾಡ್ತಿತ್ತು. ಪೂರ್ತಿ ಗಿಡಗಳಿಗೆ ಬೇರೆ ಎಲ್ಲದಕ್ಕೆ ಉಸಿರಾಟದ ಸಮಸ್ಯೆ ಎಲ್ಲ ಎರೆಹುಳ ಕೆಲಸನೇ ಮಾಡ್ತಿತ್ತು. ಇವತ್ತು DAP, ಪೊಟಾಶ್, ಯೂರಿಯಾ ಗೊಬ್ಬರ ಹಾಕಿ ಎರೆಹುಳ ಸಂತತಿ ಕಮ್ಮಿ ಆಗೈತೆ. ಆಮೇಲೆ ಬೇರುಗಳಿಗೆ ಇವತ್ತು ಉಸಿರಾಟದ ಸಮಸ್ಯೆ ಆಗೈತೆ, ಕಲ್ಟಿವೇಶನ್ ಮಾಡೋ ಅವಶ್ಯಕತೆ ಬಂದೈತೆ. ಎರೆಹುಳ ಸಂತತಿ ಜಾಸ್ತಿ ಇತ್ತು ಅಂದ್ರೆ ಕಲ್ಟಿವೇಶನ್ ಮಾಡೋ ಅವಶ್ಯಕತೆ ಇರಲ್ಲ. ಬೇರುಗಳಿಗೆ ನೀವು ಎಷ್ಟೇ ಮಳೆ ಬಂದ್ರೆ ನೀರು ಚೆನ್ನಾಗಿ ಹಿಂಗುತ್ತೆ. ಈಗ ನೀವು ಯೂರಿಯಾ ಗೊಬ್ಬರ ಹಿಂಗೆ ಹಾಕ್ತೀರಿ, ಹಿಂಗೆ ಯೂರಿಯಾ ಯಾವುದು ಎರೆಹುಳ ಹಿಂಗೆ ಸಾಯುತ್ತೆ. ಅದರಿಂದ ಭೂಮಿಗೆ ಯಾವುದು ಸಾರಾಂಶ ಇರಲ್ಲ.
ಓಕೆ, ನೀವೇನೋ ಹೇಳ್ತೀರಾ ಸರ್ ಈಗ ಈ ಒಂದು ಗೊಬ್ಬರನ ಹಾಕ್ಬಿಟ್ರೆ ಚಮತ್ಕಾರಿಯಾಗಿ ಕೆಲಸ ಮಾಡತ್ತೆ ಅಂತ ಹೇಳಿ. ಬಟ್ ಇನ್ನು ಕೆಲವೊಂದಿಷ್ಟು ಜೈವಿಕ ಗೊಬ್ಬರದ ಯಾರೆಲ್ಲ ವರ್ತಕರು ವಿತರಕರು ಇದಾರಲ್ಲ ಅವ್ರು ಏನ್ ಹೇಳ್ತಾರಂತಂದ್ರೆ ಜೈವಿಕ ಗೊಬ್ಬರನೂ ಹಾಕೊಳ್ಬೇಕು, ರಾಸಾಯನಿಕ ಗೊಬ್ಬರನೂ ಹಾಕೋಬೇಕು ಅಂದ್ರೆ ರಿಸಲ್ಟ್ ಬರುತ್ತೆ, ನೀವು ಅಷ್ಟೇ ಸಾವಯವ ಗೊಬ್ಬರ ಮಾಡ್ತೀನಿ ಅಂತಂದ್ರೆ ಕೆಲಸ ಆಗಲ್ಲ ಅಂತಾರೆ. ಅವ್ರಿಗೇನ್ ಹೇಳ್ತೀರಿ? ಅಲ್ಲ ಮೇಡಮ್, ಈಗ ನೀವು ಹೇಳಿದ್ರಲ್ಲ ರಾಸಾಯನಿಕ ಗೊಬ್ಬರ ಹಾಕ್ಬೇಕು, ಜೈವಿಕ ಗೊಬ್ಬರ ಹಾಕಿದ್ರೆ ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳಿ. ಈಗ ರಾಸಾಯನಿಕ ಗೊಬ್ಬರದ ಜೊತೆಗೆ ಜೈವಿಕ ಗೊಬ್ಬರ ಹಾಕಿದ್ರೆ ಜೈವಿಕ ಗೊಬ್ಬರ ಜೀವಂತವಾಗಿರುತ್ತೆ ಅಂತ ಯಾರು ಹೇಳಿದ್ರು ಮೇಡಮ್ ನಿಮಗೆ? ರಾಸಾಯನಿಕ ಗೊಬ್ಬರ ಜೊತೆಗೆ ಜೈವಿಕ ಗೊಬ್ಬರ ಕೊಟ್ರೆ ಜೈವಿಕ ಗೊಬ್ಬರ ಏನ್ ಕೆಲಸ ಮಾಡುತ್ತಂತ ನಿಮಗೆ ಏನಾದ್ರು ಕಾಂಟ್ಯಾಕ್ಟ್ ಇದ್ರೆ ಅವ್ರು ಕೇಳ್ರಿ. ರಾಸಾಯನಿಕ ಗೊಬ್ಬರ ಜೊತೆಗೆ ಜೈವಿಕ ಗೊಬ್ಬರ ಕೊಟ್ರೆ ಜೀವಾಣುಗಳ ಸಂಖ್ಯೆ ಯಾವುದು ಬದುಕಲ್ಲ ಮೇಡಮ್. ಅದಕ್ಕೋಸ್ಕರ ಅದು ಜೈವಿಕ ಗೊಬ್ಬರ, ಇದಕ್ಕೆ ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಗೊಬ್ಬರ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಜೈವಿಕ ಗೊಬ್ಬರ ಮಿಶ್ರಣ ಮಾಡಿದ್ರೆ ಯಾವ ಜೀವಾಣುಗಳು ಜೀವಂತವಾಗಿರಲ್ಲ, ಎಲ್ಲ ಸಾಯುತ್ತೆ. ಅದಕ್ಕೆ ಏನಂದ್ರೆ ಆರ್ಗಾನಿಕ್ ಫುಡ್ ಬೇಕು. ಆರ್ಗಾನಿಕ್ ಫುಡ್ ಬೇಕಂದ್ರೆ ನಾನು ಏನ್ ಮಾಡ್ತಾ ಇದೀವಿ ನಾವು ಈಗ ನಮ್ಮ ಜೈವಿಕ ಗೊಬ್ಬರ ಯಾವ್ದಕ್ಕೆ ಸ್ಪ್ರೇ ಮಾಡ್ತಾ ಇದೀವಿ? ಆರ್ಗಾನಿಕ್. ಈಗ ಅದಕ್ಕೆ ಊಟ ಬೇಕು. ಊಟ ಏನಂದ್ರೆ ಸಾವಯವ ವಸ್ತಾಗಿರಬೇಕು. ಅದನ್ನ ಬಿಟ್ಟು ರಾಸಾಯನಿಕ ವಸ್ತುಗೆ ನಾವು ಅದು ಜೈವಿಕ ಗೊಬ್ಬರ ಕೊಡೋದ್ರಿಂದ ಯಾವ ಜೀವಾಣುಗಳು ಬದುಕಿರಲ್ಲ. ಅಂದ್ರೆ ಅವ್ರದ್ದು ವಾದ ಏನು ಅಂತಂದ್ರೆ ಈಗ ಆಲ್ರೆಡಿ ಸತ್ತೋಗ್ಬಿಟ್ಟಿದೆ ಭೂಮಿ, ಈಗ ನೀವು ಏನೋ ಆರ್ಟಿಫಿಷಿಯಲ್ ಆಗಿ ಜೀವಾಣುಗಳನ್ನ ತಂದು ಹಾಕ್ತೀನಿ ಅಂತಂದಾಗ ಒಮ್ಮೆಲೆ ನೀವು ಅನ್ಕೊಂಡಂತ ರಿಸಲ್ಟ್ ಅಂತ ಸಿಗಲ್ಲ, ಗೊಬ್ಬರ ಹಾಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕೆ ಸಿಗಲ್ಲ ಮೇಡಮ್? ನಾವು ಆರ್ಗಾನಿಕ್ ಅಲ್ಲೇ ರಿಸಲ್ಟ್ ಕೊಡ್ತಾ ಇದೀವಲ್ಲ ಆಲ್ರೆಡಿ. ಈಗ ಆಯ್ತು, ನೀವು ಹೇಳಿದ್ರಲ್ಲ ಕೆಮಿಕಲ್ ಹಾಕ್ಲೇಬೇಕು ಅಂತ ಹೇಳ್ತಿರಲ್ಲ, ಹಾಕ್ಲಿ. ಆದ್ರೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಜೊತೆ ಮಿಕ್ಸ್ ಆಗಂಗಿಲ್ಲ. ಅದಕ್ಕೆ ಇದಕ್ಕೆ 15 ದಿನ ವೇರಿಯೇಷನ್ ಇರಲಿ. ಈಗ ಕೆಮಿಕಲ್ ಹಾಕ್ತಾರ, ಅದನ್ನ ಹಾಕಿ 15 ದಿನ 20 ದಿನ ಆದ್ಮೇಲೆ ಜೈವಿಕ ಗೊಬ್ಬರ ಹಾಕ್ಲಿ, ಆಮೇಲೆ ಸಾವಯವ ಗೊಬ್ಬರ ಹಾಕ್ಲಿ. ಯಾವುದೇ ಕಾರಣಕ್ಕೂ ಎರಡು ಜೊತೆಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಜೈವಿಕ ಗೊಬ್ಬರ ಕೆಲಸ ಮಾಡಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸರ್, ಈಗ ನಮ್ಮ ಕರ್ನಾಟಕದಲ್ಲೇ ಎಲ್ಲಾ ಕಡೆ ಇರುವಂತ ಭೂಮಿ ಒಂದೇ ಆಗಿಲ್ಲ. ಕೆಲವೊಂದು ಕಡೆ ಸೌಳು ಭೂಮಿ ಇದೆ, ಕೆಲವೊಂದು ಕಡೆಗೆ ತುಂಬಾ pH ಲೆವೆಲ್ ಜಾಸ್ತಿ ಇದೆ, ಕಡಿಮೆ ಇರುವಂತದ್ದು ಇದೆ. ಸೊ ಎಲ್ಲಾ ಕಡೆನೂ ಕೂಡ ಭೂಸಿರಿ ವರ್ಕ್ ಆಗುತ್ತಾ ಮೇಡಮ್? ಅದೇ ನೀವು ಹೇಳಿದ್ರಲ್ಲ, ಈಗ ನೀವು ಎಲ್ಲಾ ಕಡೆಗೆ pH ಒಂದೇ ತರ ಇರಲ್ಲ ಅಂತ, ಮಣ್ಣು ಅಡಿಗೆ ಚೇಂಜ್ ಆಗುತ್ತೆ. ಹೌದು. ಈಗ ನೀವು ಚಿತ್ರದುರ್ಗ ಬೇರೆ, ದಾವಣಗೆರೆ ಬೇರೆ, ಶಿವಮೊಗ್ಗ ಬೇರೆ ಅಂತ ಅನ್ನಕ್ ಹೋಗ್ಬೇಡ್ರಿ. ಶಿವಮೊಗ್ಗದಲ್ಲಿ ಒಂದು ತಾಲೂಕು, ಒಂದು ಹಳ್ಳಿ, ಒಂದು ಎಕರೆಯಲ್ಲಿ ಅಡಿಗೆ ಮಣ್ಣು ಚೇಂಜ್ ಆಗುತ್ತೆ. ನೀವು ಅಲ್ಲಿ ಡಿಸ್ಟೆನ್ಸ್ ಹೋಗ್ಬೇಡಿರಿ, ಒಂದು ಎಕರೆಯಲ್ಲೇ ಒಂದು ಅಡಿಗೆ ಮಣ್ಣು ಚೇಂಜ್ ಆಗುತ್ತೆ. ನೀವು ಹೇಳಿದ್ರಲ್ಲ, ನಮ್ಮ ಚಿತ್ರದುರ್ಗ, ದಾವಣಗೆರೆ, ತುಮಕೂರು pH ಚೆನ್ನಾಗಿರುತ್ತೆ ಆಲ್ಮೋಸ್ಟ್. ಯಾಕಂದ್ರೆ ಅತಿಯಾಗಿ ಮಳೆ ಆಗೋದಿಲ್ಲ. ನಮಗೆ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಮಣ್ಣು ವಾಟವಾಶ್ ಆಗಿ pH ಮೇಂಟೈನ್ ಇದಾಗುತ್ತೆ. ನಮ್ದು ಏನು ಮಾಡ್ತಾ ಇದೀವಿ ಅಂದರೆ ಮಲೆನಾಡು ಏರಿಯಾದಾಗೆ ನಾವು ಯಥೇಚ್ಛವಾಗಿ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ತೀವಿ. ಆಮೇಲೆ ನಮ್ಮ ಚಿತ್ರದುರ್ಗ ಹೋಗೋ ಕಡೆಗೆ ನಾವು ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಯಾಕಂದ್ರೆ pH ಆಲ್ರೆಡಿ ಇರುತ್ತೆ ಅದರಲ್ಲಿ. ಕಸ್ಟಮೈಸ್ ಮಾಡ್ತೀರಾ? ಹೌದೌದು ಮೇಡಮ್. ಈಗ ನಮಗೆ ರೈತರು ಫೋನ್ ಮಾಡ್ತಾರೆ, ನಮ್ಮ ಶಿವಮೊಗ್ಗದಿಂದ ಈಗ ನಾವು ಶಿವಮೊಗ್ಗದವರು 100 ಚೀಲ ಗೊಬ್ಬರ ಬೇಕಂತ. ಶಿವಮೊಗ್ಗ ಕಡೆಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡೆವಲಪ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಚಿತ್ರದುರ್ಗ, ದಾವಣಗೆರೆ ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ pH ಅದಕ್ಕೆ ಸರಿ ಇರುತ್ತೆ. ನಮಗೆ ಯಥೇಚ್ಛ ಮಳೆ ಎಲ್ಲೇ ಆಗುತ್ತೆ ಅಲ್ಲಿ ಮಾತ್ರ ನಮಗೆ pH ಸಮಸ್ಯೆ ಕಂಡು ಬರುತ್ತೆ. ಮಳೆ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ pH ಕರೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಮಗೆ ಮಲೆನಾಡು ಭಾಗದಾಗ ಜಾಸ್ತಿ ಹೋಗೋ ಜಾಗದಾಗ ಏನ್ ಮಾಡ್ತೀವಿ ಅಂದ್ರೆ ಡೆವಲಪ್ಮೆಂಟ್ ಸ್ವಲ್ಪ 1% ಜಾಸ್ತಿ ಮಾಡ್ತೀವಿ. ಈಗ ನಮ್ಮ ಭಾರತ ದೇಶ ಮಳೆ ಆಶ್ರಿತ ರೈತರಿಂದ ಕೂಡಿರುವಂತ ದೇಶ. ಸೊ ಈಗ ಮಳೆ ಆಶ್ರಿತ ರೈತರನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರು ಇದನ್ನ ಬಳಸಬಹುದಾ? ಬಳಸಬಹುದು ಮೇಡಮ್. ಈಗ ನಮ್ಮ ಯಥೇಚ್ಛ ಕೊಡ್ತಿರೋದೇ ಮಳೆ ಆಶ್ರಿತ ರೈತ. ಮತ್ತೆ ನಮಗೆ ಈಗ ಅಡಿಕೆ ನಿಮಗೆ ಗೊತ್ತಿದ್ದಂಗೆ ಯಾವುದೋ ಒಂದು ಭಾಗದಲ್ಲಿ ಅಡಿಕೆ ಇತ್ತು. ಇವತ್ತು ಕರ್ನಾಟಕದಾಗ ಯಾವ ಮೂಲೆಗೆ ಹೋದ್ರೂ ಅಡಿಕೆ ಇದೆ. ಹೌದಾ? ಎಲ್ಲ ಕಡೆ ಅಡಿಕೆ ಇದೆ. ಈಗ ಎಲ್ಲ ಅಡಿಕೆ ಬೆಳೆಗಾರರಿಗೆ ಗೊಬ್ಬರ ಬೇಕೇ ಬೇಕು. ಬೇಸಿಗೆ ಕಾಲದಲ್ಲಿ ಆಗಿರ್ಲಿ ಅಥವಾ ಈ ಚಳಿಗಾಲದಲ್ಲಿ ಮಳೆ ಇರೋದಿಲ್ಲ, ಆ ಟೈಮ್ ನಲ್ಲೆಲ್ಲ ಮಣ್ಣಲ್ಲಿರುವಂತ ಜೀವಾಣುಗಳು ಅವಾಗ ಡೈ ಆಗೋ ಸಾಧ್ಯತೆ ಇರುತ್ತಲ್ಲ ಅಂತ, ಸತ್ತೋಗೋ ಸಾಧ್ಯತೆ ಇಲ್ಲ ಮೇಡಮ್. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಗೊಬ್ಬರ ನೇರವಾಗಿ ಮೇಲೆ ಯಾರಿಗೆ ಹೇಳಲ್ಲ. ನಾವು ಪ್ರತಿಯೊಂದು ಬೆಳೆಗೂ ನಾವು ಮಣ್ಣಿ ಮಿಕ್ಸ್ ಮಾಡಿಸ್ತೀವಿ. ಆಮೇಲೆ ನಾವು ಅಡಿಕೆ ಗಿಡಕ್ಕೆ ಯಾರು ಬುಡಗ್ ಮೇಲ್ಗಡೆ ಹಾಕ್ಸಲ್ಲ. ಗಿಡದಿಂದ 2 ಅಡಿ ಗ್ಯಾಪ್ ಅಲ್ಲಿ ಗುಣಿಸುತ್ತ ಮಾಡಿ 4 kg ಹಾಕಿ ಅದೇ ಮಣ್ಣು ಮುಚ್ಚಿ ನೀರು ಬಿಡೋಕೆ ಹೇಳ್ತೀನಿ. ಯಾಕಂದ್ರೆ ಅದು ಮೇಲ್ಗಡೆ ಹಾಕೋದ್ರಿಂದ ನಿಮ್ಗೆ ಹೇಳಿದಿಲ್ಲ, ಹೊರಗಡೆ ಬಿಸಿಲಿರೋದ್ರಿಂದ ಇದಾಗುತ್ತೆ ಅಂತ ಹೇಳಿ. ನಾವು ಗೊಬ್ಬರನ ಮೇಲೆ ಹಾಕೋದ್ರಿಂದ ಜೀವಾಣುಗಳ ಸಂಖ್ಯೆ ಹೋಗುತ್ತೆ. ನೀವು ಹೇಳಿದ್ರೆ ಲಾಸ್ಟ್ ಯಾವ್ದು ಉಳಿತೈತೆ? ರಾ ಮೆಟೀರಿಯಲ್ ಮಾತ್ರ ಉಳಿತೈತೆ. ಮೇಲೆ ಹಾಕಿದ್ರೆ ಜೀವಾಣುಗಳೆಲ್ಲ ಸತ್ತೋಗುತ್ತೆ. ಲಾಸ್ಟ್ ಉಳಿಯೋದು ರಾ ಮೆಟೀರಿಯಲ್ ಅಷ್ಟೇ. ಅದೇ ನಾವು ಗುಣಿಸುತ್ತ ಮಾಡಿ ನೀರು ಹಾಕಿದ್ರಿಂದ ಜೀವಾಣುಗಳ ಸಂಖ್ಯೆ ಕೆಳಗಡೆನೆ ಇರುತ್ತೆ. ಕೆಲಸ ಅದು ಮಾಡುತ್ತೆ. ಈಗ ಅಡಿಕೆ ಬೆಳೆಗಾರರು ಈ ಭೂಸಿರಿನ ಹೆಂಗ್ ಬಳಸಬೇಕು? ನಮ್ ಭೂಸಿರಿ ಏನಂದ್ರೆ ಫಸಲ್ ಬರೋಕ್ಕೆಲ್ಲ 4 ರಿಂದ 5 kg ಬಳಸಬೇಕು. ಸಣ್ಣ ಗಿಡಕ್ಕೆ ಫಸಲ್ ಬರದೇ ಇರೋಕೆ 2 ರಿಂದ 3 kg ಬಳಸಬೇಕು. ಪ್ರತಿಯೊಂದು ಗಿಡಕ್ಕೂ ಗುಣಿಸುತ್ತ ಮಾಡ್ಕೊಡೋದ್ರಿಂದ ನಮ್ಮೊಂದು ರಿಸಲ್ಟ್ ಬರುತ್ತೆ. ಯಥೇಚ್ಛವಾಗಿ ಭೂಸಿರಿ ಪಾತಿ ಮಾಡ್ಬೇಕಾಗುತ್ತೆ ಅವರು ಗಿಡದಿಂದ 2 ಅಡಿ ಗ್ಯಾಪ್ ಅಲ್ಲಿ. ಕೆಲವರು ಸೈಂಟಿಸ್ಟ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಅದು ಬೇರ್ ಕಟ್ಟಾಗಂಗಿಲ್ಲ, ಬೇರ್ ಕಾಣಂಗೆ. ಸೈಂಟಿಸ್ಟ್ ಪ್ರಕಾರ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ನಮ್ಮ ವಿಜ್ಞಾನಿಗಳು ಕೆಲವರು ಹೇಳ್ತಾರೆ ಗರಿ ತುದಿ ಎಲ್ಲೇ ಐತೋ ಅಲ್ಲಿ ಕೆಳಗಡೆ ಬೇರೆ ಇರುತ್ತೆ ಅದ್ರ ಲೆವೆಲ್ಗೆ. ಈಗ ಮೇಲ್ಗಡೆ ಗರಿ ನೋಡಿದ ತಕ್ಷಣ ಲಾಸ್ಟ್ ಎಂಡ್ ಎಲ್ಲಿ ಇರುತ್ತೆ ಆ ಎಂಡಿಗೆ ಬೇರೆ ಇರುತ್ತೆ. ಕೆಲವರು ತಾಂದಾಗ ಬುಡಕ್ ಹಾಕ್ತಾರೆ, ಅಲ್ಲಿ ಏನ್ ಕೆಲಸ ಮಾಡಲ್ಲ. ಗಿಡದಿಂದ 2 ಅಡಿ ಗ್ಯಾಪ್ ಅಲ್ಲಿ ಬೇರ್ ಕಟ್ಟಂಗಿಲ್ಲ, ಬೇರ್ ಕಾಣಂಗ್ ಸುತ್ತ ಮಾಡಿಸಿ 4 kg ಗೊಬ್ಬರ ಹಾಕ್ಸಿ 4 ರಿಂದ 5 kg ಹಾಕಿ
ತೆಗೆದಿರೋ ಮಣ್ಣನ್ನೇ ಮುಚ್ಚಿಸ್ತೀವಿ. ಅಲ್ಪಾವಧಿ ಬೆಳೆಗಳಿಗೆ ನಮ್ಮ ರೈತರು ಹೆಂಗ್ ಕೊಟ್ಕೊಳ್ಬೇಕಾಗುತ್ತೆ? ನಾವು ಯಥೇಚ್ಛವಾಗಿ ಅದನ್ನೆಲ್ಲ ನೀರಾವರಿ ಕೊಡ್ತೀವಿ. ಅದಾದ್ಮೇಲೆ ನಮ್ಗೆ ಮಳೆಯಾಶ್ರಿತ ಭೂಮಿಗೆ ಏನ್ ಮಾಡ್ತೀವಿ ಅಂದ್ರೆ, ಈಗ ದನಿಂಗ್ ಗೊಬ್ಬರ ನಮ್ಮ ಸೈಡ್ ಮಲೆನಾಡು ಇದು ಬಯಲುಸೀಮೆಗೆ ಏನ್ ಮಾಡ್ತಾರೆ ಅಂದ್ರೆ, ಬೇಸಿಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಮೇ ಜೂನ್ ಅಲ್ಲಿ ಮಾಗಿ ಉಳುಮೆ ಮಾಡ್ತಾರೆ. ಓಕೆ, ಮಾಗಿ ಉಳುಮೆ ಮಾಡಿ ಅದನ್ನ ಕುಂಟೆ ಹೊಡುತ್ತಾರೆ. ಕುಂಟೆ ಹೊಡೆದ್ ಮಳೆ ಚೆನ್ನಾಗಿ ಬಂದು ನೀರೆಲ್ಲ ಪೂರ್ತಿ ಹಿಂಗಿದ್ಮೇಲೆ ಕುಂಟೆ ಹೊಡಿತಾರೆ. ಹೌದು. ಕುಂಟೆ ಹೊಡೆಯಕ್ಕಿಂತ ಮುಂಚೆ ನಮ್ದು ಗೊಬ್ಬರ ಸಾವಯವ ಗೊಬ್ಬರನ ಒಂದು ಎಕರೆಯಲ್ಲಿ ನಮ್ದು ಉದಾಹರಣೆ ಮೆಕ್ಕೆಜೋಳ, ಶೇಂಗಾ, ರಾಗಿ ಈ ತರ ಸಿರಿಧಾನ್ಯ ಬೆಳೆಗಳಾಗಲಿ 3 ತಿಂಗಳು ಬೆಳೆ ಆಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ 20 ಚೀಲ ಪೂರ್ತಿ ಪ್ಲಾಟ್ ಒಂದ್ ಎಕರೆಗೆ ಉಗ್ಗಿಸ್ತೀವಿ. ದನಿ ಗೊಬ್ಬರ ಹೆಂಗೆ ಚೆಲ್ತಾರ ಹಂಗೆ ಮಾಡಿ ಕುಂಟೆ ಹೊಡಿಸ್ತೀವಿ. ಕುಂಟೆ ಹೊಡಿಸಿದಾಗ ಏನಾಗುತ್ತೆ ಅಂದ್ರೆ ಪೂರ್ತಿ ಮಲ್ಚಿಂಗ್ ಆಗುತ್ತೆ. ಗೊಬ್ಬರ ಪೂರ್ತಿ ನಮ್ದು ಏನ್ ಆಗುತ್ತೆ ಅಂದ್ರೆ ಮಣ್ಣಿಗೆ ಮಿಶ್ರಣ ಆಗುತ್ತೆ, ಮೇಲೆ ಮಣ್ಣು ಮುಚ್ಚುತ್ತೆ, ಆಮೇಲೆ ಮಣ್ಣಿನ ಫಲವತ್ತತೆ ಮಾಡುತ್ತೆ. ಆಮೇಲೆ ಅವ್ರು ಬೇಕಾದ್ರೆ 15 ದಿನ ಆದ್ಮೇಲೆ ಇನ್ನೊಂದು ಮಳೆ ಆದ್ಮೇಲೆ ಕೆಲವರು ಮೆಕ್ಕೆಜೋಳ ಬಿತ್ತನೆ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಕೆಮಿಕಲ್ ನಮ್ದು 15 ದಿನಕ್ಕೂ ಈಗ DAP ಹಾಕ್ಬೇಕಾದ್ರೆ ಬಿತ್ತನೆ ಮಾಡಕ್ಕಾರ ನಮ್ ಗೊಬ್ಬರಕ್ಕೂ ಅದಕ್ಕಲ್ಲಿ 15-20 ದಿನ ಡಿಸ್ಟೆನ್ಸ್ ಇರುತ್ತೆ. ಆಮೇಲೆ ಅವ್ರು ಬಿತ್ತನೆ ಮಾಡ್ಬೇಕಾದ್ರೆ ಕೆಮಿಕಲ್ ಯೂಸ್ ಮಾಡ್ಬೋದು. ಒಟ್ನಲ್ಲಿ ನಿಮ್ಮ ಗೊಬ್ಬರ ಮೇಲ್ಮೈ ಕಾಣಿಸ್ಕೊಳಂಗಿಲ್ಲ, ಭೂಮಿ ಒಳಗಡೆನೆ ಹೋಗ್ಬೇಕು. ಹಂಗಾಗಿ ಭೂಮಿ ಸಿರಿ, ಭೂಸಿರಿ ಒಳಗೆ ಇರೋದ್ರಿಂದನೇ ಭೂಮಿ ಸಿರಿ ಆಗುತ್ತಂದ್ರೆ ನಮಗೆ ಮಣ್ಣಿನ ಫಲವತ್ತತೆ ಮತ್ತೆ ಇಳುವರಿಗೋಸ್ಕರ ಕರ್ನಾಟಕದ ನಂಬರ್ 1 ಸಾವಯವ ಗೊಬ್ಬರ ನಮ್ದು ಭೂಸಿರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಿನಲ್ಲಿ ಮಣ್ಣಿನ ಒಳ ಹೊಕ್ಕಿ ಈ ಜೀವಾಣುಗಳು ಕೆಲಸ ಮಾಡಿ ಭೂಮಿನ ಫಲವತ್ತುಗೊಳಿಸ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಳಗಡೆ ಕೆಲಸ ಮಾಡುತ್ತೆ, ಮೇಲ್ಗಡೆ ಇಳುವರಿ ಬರುತ್ತೆ. ಸರ್ ಏನ್ ಸರ್ ಇಷ್ಟೆಲ್ಲ ಗೊಬ್ಬರಗಳಿದಾವೆ? ಮೇಡಮ್ ನೀವು ಹೇಳಿದ್ವಲ್ಲ, ನಾನು ಸೋಡಾಮಾನಸು, ಟ್ರೈಕೋಡರ್ಮಾ, AMC ಅಂತ ಹೇಳಿ ನಮಗೆಲ್ಲ ಡಿಪಾರ್ಟ್ಮೆಂಟ್ ಇಂದಾನೆ ಸಿಗ್ತಿರೋದು ಮೇಡಮ್. ನಾವು ಹೊರಗಡೆ ಯಾವ್ದು ಲೋಕಲ್ ತರಲ್ಲ. ನಮ್ದೆಲ್ಲ ಯೂನಿವರ್ಸಿಟಿ ಒಳಗೆ ಬಯೋಸೆಂಟ್ರಿ ಶಿವಮೊಗ್ಗ, ದಾವಣಗೆರೆ ಎಲ್ಲ ತರ್ತಾ ಇದೀವಿ ಮೇಡಮ್. ಇದು ನಾವು ಹೇಳಿದ್ವಿ ಸೋಡಾಮಾನಸ್ ಅಂತ ಹೇಳಿ, ಇದು ಸೋಡಾಮಾನಸ್ 5 ಲೀಟರ್ ಕ್ಯಾನು. ಇದು ನಿಮಗೆ ಬಯೋಸೆಂಟ್ರಲ್ಲೇ ಸಿಗುತ್ತೆ, ಹೊರಗಡೆ ಲೋಕಲ್ ಯಾವ್ದು ತರಲ್ಲ. ಇದು ನಮಗೆ ಏನ್ ರೇಟ್ ಕೊಡ್ತಾರೆ ನಿಮಗೂ ಅದೇ ರೇಟ್, ರೈತರಿಗೆ ಅದೇ ರೇಟ್ ಕೊಡ್ತಾರೆ. ಅದೇ ರೇಟಲ್ಲಿ ನಾವು ಬಲ್ಕ್ ತರ್ತಾ ಇದೀನಿ, ಹೊರಗಡೆ ಯಾವ್ದು ಲೋಕಲ್ ತರಲ್ಲ. ಇದರಲ್ಲಿ ನಿಮಗೆ ಸೋಡಾಮಾನಸ್ ಪ್ಯೂರ್, ನಿಮಗೆ AMC ಅಂದೆಲ್ಲ ಇದು ಅಜೋಟಾ ಬ್ಯಾಕ್ಟೀರಿಯಾ PSP KMB ಅಂತ ಹೇಳಿದ್ದು. ಇದು ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಜೈವಿಕ ಗೊಬ್ಬರ ಇದನ್ನು ಪೂರ್ತಿ. ಇದಾದ್ಮೇಲೆ ನಿಮಗೆ ಟ್ರೈಕೋಡರ್ಮಾ, ಇದು ಟ್ರೈಕೋಡರ್ಮಾ, ಇದು ಅದೇ ನಿಮ್ಗೆ ಕೊಳೆ ರೋಗಕ್ಕೆ ಇದು ನಂಬರ್ 1 ಕೆಲಸ ಮಾಡುತ್ತೆ. ಇದು ದುಂಡಾಣಕ್ಕೆ, ಇದು ಭೂಮಿಯಲ್ಲಿರೋ NPKನ ಕರೆಸಿಕೊಡುವಂತ ಜೀವಾಣುಗಳು AMC. ಮೇಡಮ್ ಇವು 3 ಆದ್ಮೇಲೆ ಆಮೇಲೆ ನಿಮಗೆ ಸೀವಿಡ್. ಸರ್ ಈಗ ಭೂಮಿಯಲ್ಲಿರೋ ಏನದು ಭೂಮಿಯಲ್ಲಿರೋ ಪೋಷಕಾಂಶಗಳನ್ನ ಕರಗಿಸಿ ಕೊಡೋದಂತ ಹೇಳಿದ್ರಲ್ಲ, AMC ಅಂತ ಹೇಳಿ ಮೇಡಮ್. ಇದು ಅದ್ರ ಟೆಕ್ನಾಲಜಿ ಹೇಳ್ಬಿಡಿ ಸರ್ ಹೆಂಗೆ ಇದು ಅಂದ್ರೆ. ಟೆಕ್ನಾಲಜಿ ಏನಂದ್ರೆ, ಈ ಭೂಮಿಯಲ್ಲಿ ಅತಿಯಾಗಿ ಕೆಮಿಕಲ್ ಯೂಸ್ ಮಾಡಿ ಮಾಡಿ ಭೂಮಿಯಲ್ಲಿ ಡೆಡ್ ಆಗಿರುತ್ತೆ. ಇದು ಅಜೋಟಾ ಬ್ಯಾಕ್ಟೀರಿಯಾ PSP KMB ಅಂದ್ರೆ ಇದು ಸಾರಜನಕ ಸ್ಥಿರೀಕರಣ ಮಾಡ್ಕೊಡೋದು, ಆಮೇಲೆ ಸಾರಜನಕನ ಮೂವ್ ಮಾಡೋದು, ಆಮೇಲೆ PSP ಅಂದ್ರೆ KMB ಪೊಟ್ಯಾಷಿಯಂನ ಭೂಮಿಯಲ್ಲಿರೋದನ್ನ ಕರೆಸಿ ಜೀವಾಣುಗಳು ಗಿಡಕ್ಕೆ ಕೊಡುವಂತ ಕೆಲಸ ಇದು ಮಾಡುತ್ತೆ. ಇದು ಮತ್ತೆ ಆಮೇಲೆ ಸೋಡಾಮಾನಸು, ಇದು ನಿಮಗೆ ದುಂಡಾಣ ನಾಶಕ ಆ ಕೆಲಸ ಮಾಡುತ್ತೆ. ಟ್ರೈಕೋಡರ್ಮಾ ಇನ್ನೇನು ಕೊಳೆ ರೋಗಕ್ಕೆ. ಆಮೇಲೆ ವಿಶೇಷ ಏನಂದ್ರೆ ನಾವು ಸೀವಿಡ್ ಹೇಳಿದ್ವಲ್ಲ, ಇದು ಸೀವಿಡ್ ಅಂದ್ರೆ ಸಮುದ್ರ ಪಾಚೆ, ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ. ಇದರ ನೈಟ್ರೋಜನ್ ಇರುತ್ತೆ ಮತ್ತೆ ಲಘು ಪೋಷಕಾಂಶಗಳು ಇರುತ್ತೆ. ಅದನ್ನ ಎಲ್ಲಿಂದ ತಗೊಂಡ್ ಬರ್ತೀರಾ? ಇದು ನಮಗೆಲ್ಲ ಡಿಪಾರ್ಟ್ಮೆಂಟ್ ನಮ್ಮೊಬ್ಬರು ಸೈಂಟಿಸ್ಟ್ ಅದಾರೆ, ಆತ್ರೇಯ ಅಂತ ಹೇಳಿ, ಅವರು ಮತ್ತೆ ಆಪ್ಕಮ್ಸ್ ಕಡೆಯಿಂದನೂ ಸಿಗುತ್ತೆ ನಮಗೆ. ಈಗ ನಮ್ ನೇರವಾಗಿ ತಾಂತಿಲ್ಲ, ನಾವು ಆಪ್ಕಮ್ಸ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಅಂಗ ಸಂಸ್ಥೆ ಆಪ್ಕಮ್ಸ್ ಇಂದ ತಾಂತ ಇದೀವಿ. ಅದಾದ್ಮೇಲೆ ಅದ್ರ ಜೊತೆಗೆ ಇದು ವಿಶೇಷ ಮೇಡಮ್, ನಿಮಗೆ ವ್ಯಾಮ್ ಗೊತ್ತಿರ್ಬೇಕೇನೋ. ವ್ಯಾಮ್ ಇದು ಏನ್ ಮಾಡುತ್ತಂದ್ರೆ, ಬೇರುಗಳನ್ನ ಮೇಲ್ಗಡೆ ಒಂದು ಪದರಕ್ಕೆ ಬರುತ್ತೆ, ಬೇರುಗಳ ಮೇಲೆ ಪದರನ್ನ ಕಾಪಾಡ್ಕೊಳ್ಳೋಕ್ಕೆ ಯಾವುದು ಡ್ಯಾಮೇಜ್ ಆಗ್ಲಿಲ್ಲಂಗೆ ವ್ಯಾಮ್ ತುಂಬಾ ಕೆಲಸ ಮಾಡುತ್ತೆ. ಇದು ಅತಿ ಹೆಚ್ಚು ಕಾಸ್ಟ್ಲಿ, ಇದು 350 ರೂಪಾಯಿ 400 ರೂಪಾಯಿ ಕೆಜಿ. ಇದನ್ನ ಸಮೇತ ನಾವು ವ್ಯಾಮ್ ಸಮೇತನ ಈ ನಮ್ಮ ಭೂಸಿರಿ ಗೊಬ್ಬರದಲ್ಲಿ ಆಡ್ ಮಾಡ್ತೀವಿ. ಆ ಭೂಸಿರಿ ಒಳಗೆ ಇದು ಇರುತ್ತೆ ಮೇಡಮ್. ಸೊ ಹಾಗಾಗಿ ನೋಡಿ, ನಿಮ್ಮ ಬೆಳೆಗಳಿಗೆ ಪೋಷಕಾಂಶಗಳನ್ನ ಕೊಟ್ಟಿದ್ದಷ್ಟೇ ಅಲ್ಲದೆ ನಿಮ್ಮ ಬೇರುಗಳನ್ನು ಕೂಡ ಅದು ಪ್ರೊಟೆಕ್ಟ್ ಮಾಡುತ್ತೆ. ಯಾಕಂತಂದ್ರೆ ಆ ಭೂಸಿರಿಯಲ್ಲಿ ವ್ಯಾಮ್ ಇದೆ, ವ್ಯಾಮ್ ಇರೋ ಕಾರಣಕ್ಕಾಗಿ. ಆಮೇಲೆ ಅದಾದ್ಮೇಲೆ ಈ ಸಾವಯವ ಗೊಬ್ಬರದಲ್ಲಿ AMC, ಆಮೇಲೆ ಸೋಡಾಮಾನಸು, ಟ್ರೈಕೋಡರ್ಮಾ, ಆಮೇಲೆ ಇದು PSP ನೀವು ಹೇಳಿದ್ವಲ್ಲ, ಕೆಲವರು ಪೊಟ್ಯಾಷಿಯಂ ಅಂಶ ನಮ್ಮದ್ರಲ್ಲಿ ಬಹಳ ಕಮ್ಮಿ ಐತೆ ಅಂತಾರೆ. ಇದು ಸಪ್ರೇಟ್ ಆಗಿ KMB ಅಂತ ಹೇಳಿ, ಇದು ಪೊಟ್ಯಾಷಿಯನ್ನ ಭೂಮಿ ಒಳಗಿರೋದನ್ನ ಕರೆಸಿಕೊಡುವಂತ ಜೀವಾಣುಗಳು. AMC ಬಿಟ್ಟು AMC ಎಲ್ಲಿ ಇರುತ್ತೆ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಪ್ಯೂರ್ ಇದನ್ನ ಪೊಟ್ಯಾಷ್ ಕರೆಸಿಕೊಡುವಂತ ಜೀವಾಣುಗಳು. ಅಂದ್ರೆ ಈಗ ಮಣ್ಣು ಒಳಗಡೆ ಪೊಟ್ಯಾಷಿಯಂ ಅಂಶನೂ ಇದೆ, ಯೂರಿಯಾ ಅಂಶನೂ ಇದೆ, ಎಲ್ಲಾನು ಇದೆ. ಯಾವ್ದು ಅದೇ ಕೆಲಸ ಮಾಡದೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾವೆ ಕೈ ಕಟ್ಕೊಂಡು. ಹೌದು, ಅದನ್ನ ನಾವು ಕೆಲಸ ಮಾಡಕ್ ಹಚ್ಬೇಕಲ್ಲ, ಅದಕ್ಕೋಸ್ಕರ ಅದು ಸುಮ್ಮನೆ ಇರೋದನ್ನ ಏನಾದ್ರು ಕೆಲಸ ಕೊಡ್ಬೇಕಲ್ಲ. ಇದು ಹೋದ್ನೆ ಅಂದ್ರೆ ಅವು ಕೆಲಸ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ನೀವು ಹೇಳಿದ್ರಿ NPK, ನೀವು DAP NPK ಅಂತ ಹೇಳಿದ್ರಲ್ಲ, ಈಗ ನಮಗೆ ಫ್ರೆಶ್ ಮಡ್ಡಿಯಲ್ಲಿ NPK ಸಿಕ್ತು, ಪ್ರತಿಯೊಂದರಲ್ಲಿ ಪೊಟ್ಯಾಷಿಯಂ ಸಿಕ್ತು, ಬೂದಿಯಲ್ಲಿ ಕೊಕೊನಟ್ ಪೌಡರ್ NPK ಸಿಗ್ತದೆ. ಆದ್ಮೇಲೆ ಭೂಮಿ ಒಳಗಿರೋ NPK ಏನ್ ಮಾಡೋದು,
ಅದಕ್ಕೋಸ್ಕರ AMC ಮಾಡಿದ್ದೀವಿ. AMC ಭೂಮಿಯಾಗಿರೋ NPK ನಾವು ಬಿಡಲ್ಲ, ಅದನ್ನು ಕೆಲಸ ಮಾಡಿ ಮತ್ತೆ ಗಿಡಗಳಿಗೆ ಸಪೋರ್ಟ್ ಮಾಡೋಂಥ ಕೆಲಸ AMC ಮಾಡುತ್ತೆ. ಓಕೆ ಸರ್. ಆಮೇಲೆ ಇದ್ರಾಗ ಲಘು ಪೋಷಕಾಂಶಗಳು CVD ಸಿಗುತ್ತೆ ನಿಮಗೆ. ಅದಾದ್ಮೇಲೆ ನಮಗೆ ಇಷ್ಟು ಸಾವಯವ ಗೊಬ್ಬರದಲ್ಲಿ ಇರೋಂಥ ಪ್ರಾಡಕ್ಟ್ಗಳು ಮೇಡಮ್, ಇಷ್ಟು ಮಿಶ್ರಣ ಮಾಡಿ ಲಾಸ್ಟಿಗೆ ಭೂಸಿರಿ ಅನ್ನೋ ಬ್ರ್ಯಾಂಡ್ ಬರುತ್ತೆ. ಒಟ್ನಲ್ಲಿ ನೋಡ್ಕೊಂಡ್ಬಿಡಿ ರೈತ ಬಾಂಧವರೇ, ಇಲ್ಲಿ ಏನೇನೆಲ್ಲ ಒಂದೊಂದು ಪ್ರಾಡಕ್ಟ್ಸ್ಗಳಿದಾವಲ್ಲ ಇದೆಲ್ಲವೂ ಕೂಡ ಭೂಸಿರಿಯಲ್ಲಿ ಇದೆ. ಸಾಧ್ಯ ಆದ್ರೆ ನಿಮ್ಗೆ ಒಂದೊಂದು ಬೇಕಾ ಒಂದೊಂದು ಕೊಡ್ತೀರಲ್ಲ ಸರ್? ಈಗ ಟ್ರೈಕೋಡರ್ಮಾ ಬೇಕಾ, ಒಂದು ಪ್ಯಾಕೆಟ್ ಬೇಕಾ, ಬಂದು ತಗೊಂಡು ಹೋಗಿ. ಅಥವಾ ನಿಮಗೆ ಈಗ ಅವ್ರು ಹೇಳಿದ್ರು PSB ಹೇಳಿದ್ರು, ಮತ್ತೆ ಈಗ ವ್ಯಾಮ್ ಹೇಳಿದ್ರು, ಕೆಲವೊಂದಿಷ್ಟು ಸೀವಿಡ್ ಅಂತ ಹೇಳಿದ್ರು. ಇದೇನಾದ್ರೂ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಬೇಕಾ, ಅದನ್ನು ಕೂಡ ತೆಗೆದುಕೊಂಡು ಹೋಗುವ ಅವಕಾಶ ಇದೆ. ಅಥವಾ ನಮಗೆ ಇದೆಲ್ಲ ಸೇರಿ ಒಂದರದಲ್ಲೇ ಬೇಕು ಅಂತಂದ್ರೆ ಭೂಸಿರಿ ಇದೆ. ಸೊ ಭೂಸಿರಿನ ನೀವು ನಿಮ್ಮ ತೋಟಕ್ಕೆ ಅಪ್ಲೈ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಕೃಷಿ ಭೂಮಿನ ಫಲವತ್ತುಗೊಳಿಸಿ ಸಿರಿವಂತಿಕೆಯನ್ನ ಮಾಡಿಕೊಂಡು ನೀವು ಸಿರಿವಂತರಾಗಿ ಅನ್ನೋದು ಈ ಫ್ಯಾಕ್ಟರಿಯ ಸದುದ್ದೇಶ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ರೈತರಿಗೆ ಭೂಸಿರಿಯನ್ನ ಕೊಟ್ಟು ಮತ್ತೆ ಸಿರಿವಂತಿಕೆ ಇರುವಂತಹ ಅತ್ಯಮೂಲ್ಯವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮ್ಮದು ರೈತರಿಗೆ ನನ್ನ ಮುಖಾಂತರ ಏನು ಹೇಳೋದಂದರೆ, ಇವತ್ತು ಎಲ್ಲ ರೈತರು ಕೆಮಿಕಲ್ ಜಾಸ್ತಿ ಅತಿ ಹೆಚ್ಚು ಬಳಸೋದ್ರಿಂದ ಭೂಮಿ ಸತ್ತು ಪೂರ್ತಿ ಹಾಳಾಗಿದೆ. ರೈತರು ಏನು ಮಾಡಬೇಕಂದ್ರೆ ಅತಿಯಾಗಿ ಸಾವಯವ ಗೊಬ್ಬರ ಬಳಸ್ರಿ. ಸಾವಯವ ಗೊಬ್ಬರದಲ್ಲಿ ಅದು ನಮ್ಮ ಭೂಸಿರಿ ಅಂತ ಹೇಳಿ ರೈತರಿಗೆ ಗುಣಮಟ್ಟ ಸಾವಯವ ಗೊಬ್ಬರ ರೆಡಿ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಕಡೆಗೂ ತುಂಬ ಇಡೀ ಕರ್ನಾಟಕದಾದ್ಯಂತ ಸಪ್ಲೈ ಕೊಡ್ತಾಯಿದ್ದೀವಿ. ಈ ವರ್ಷ ಹೆಚ್ಚು ಕಮ್ಮಿ ಒಂದು 12,000 ಟನ್ವರೆಗೆ ನಮ್ಮದು ಮ್ಯಾನುಫ್ಯಾಕ್ಚರ್ ಮಾಡಿ ರೈತರಿಗೆ ಮನೆ ಬಾಗಿಲಿಗೆ ತಲುಪೋ ಕೆಲಸ ಮಾಡಿದ್ದೀವಿ. ಅದರಿಂದ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಭೂಸಿರಿ ಸಾವಯವ ಗೊಬ್ಬರ ಹಾಕ್ರಿ. ಅಂದ್ರೆ 20-25% ಇಳುವರಿ ಜಾಸ್ತಿ ತೊಗೊಳ್ರಿ, ಮತ್ತು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದು ನಮ್ಮದು SN ಗ್ಲೋಬಲ್ ನೇಮ್ ಕಂಪ್ನಿಯ ಮೇನ್ ಉದ್ದೇಶ. ನನ್ನ ಈ ಭೂಸಿರಿ ಬ್ರ್ಯಾಂಡಿಂದ ಎಲ್ಲರಿಗೆ ನಮಸ್ತೆ, ಧನ್ಯವಾದ ಸರ್.